ಗುಡ್ ಆಫ್ಟರ್ನೂನ್. ಸೊ ಅಮೃತ್ಸರಲ್ಲಿ ಬೆಳಗ್ಗೆ ಒಂದು ಸರಿ ಗೋಲ್ಡನ್ ಟೆಂಪಲ್ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಲಂಗರಲ್ಲಿ ಹೊರಟೆ. ಸೊ ಅಮೃತ್ಸರಿಂದ ಪಠಾನ್ಕೋಟ್ 120 ಕಿಲೋಮೀಟ್ರು. ಸೊ ಹಾಫ್ ವೇ ಥ್ರೂ 6 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ. ಸೊ ಇನ್ನೊಂದು 60 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು. ಸೊ ರಿಲ್ಯಾಕ್ಸ್ ಆಗಿ ಆರಾಮಾಗಿ ಹೋಗ್ತಾ ಇದ್ದೀನಿ. ಸೊ ಬೈ ಈವ್ನಿಂಗ್ ಹೋಗ್ತೀನಿ ಆರಾಮಾಗಿ. ಸ್ಕೂಲ್ ಮಧ್ಯ ಏನಾದರೂ ಇದ್ದರೆ ನಾನು ಅಪ್ಡೇಟ್ ಮಾಡ್ತೀನಿ, ಇಲ್ಲಾಂದರೆ ಲೆಟ್ಸ್ ಗೆಟ್ ಇನ್ ಪಠಾನ್ಕೋಟ್. ಬಾಯ್. ಹಾಯ್, ಬಂದೆ ಪಠಾನ್ಕೋಟ್ಗೆ. ಆ್ಯಕ್ಚುಲಿ 4:15ಗೆ ಬಂದೆ. ನಾನು ಸರಿ ನಾಳೆ ಹೋಗಬೇಕಲ್ಲ ಫ್ರೆಂಡ್ ಮನೆಗೆ. ಸೊ ಅಲ್ಲಿ ಹೋಗೋಣ, ಸ್ವಲ್ಪ ಹತ್ರ ಹೋಗೋಣ ಅಂದ್ಬಿಟ್ಟು ಸೊ ಮುಂದಕ್ಕೆ ಹೋಗ್ಬಿಟ್ಟೆ. ಪಠಾನ್ಕೋಟಿಂದ ಒಂದು 10 ಕಿಲೋಮೀಟ್ರ್ ಮುಂದಕ್ಕೆ ಹೋದೆ. ಆಮೇಲೆ ಲೊಕೇಶನ್ ಹಾಕಿದೆ, ಅವ್ನು ಕಳಿಸಿದ ಲೊಕೇಶನ್ ಅದು ಆ್ಯಕ್ಚುಲಿ ಪಠಾನ್ಕೋಟದಿಂದ ಹೋಗುತ್ತೆ. ಸೊ ಮತ್ತೆ ವಾಪಸ್ ಪಠಾನ್ಕೋಟಿಗೆ ಬಂದು ಇಲ್ಲೊಂದು ರೂಮ್ ತೊಗೊಂಡೆ. ರೂಮಲ್ಲಿ ಉಳ್ಕೊಂಡಿದ್ದೀನಿ, ಊಟ ಮಾಡ್ಕೊಂಡು ಬಂದೆ. ಸೊ ಬೇಸಿಕಲಿ ಅದೇ ಟೋಟಲ್ ಅಮೃತ್ಸರಿಂದ ಪಠಾನ್ಕೋಟ್ 120 ಕಿಲೋಮೀಟರ್ಸು. ಮತ್ತು ಒಂದು 20ರಿಂದ 30 ಕಿಲೋಮೀಟ್ರು ಜಸ್ಟ್ ಈ ಥರ ಕನ್ಫ್ಯೂಸ್ ಮಾಡ್ಕೊಂಡು ಗೇಮ್ ಮಾಡಿದ್ದು, ಒಂದು 30 ಕಿಲೋಮೀಟ್ರ್ ಆಯಿತು. ಸೊ ಅಷ್ಟೇ. ನಾಳೆ ಹೇಳಿದ್ನಲ್ಲ ಒಬ್ಬ ಫ್ರೆಂಡ್ ಮನೆಗೆ ಸ್ವಲ್ಪ ಹಿಮಾಚಲ್ ಕಡೆ ಹೋಗಬೇಕು. ಇಲ್ಲಿಂದ ಒಂದು 70 ಕಿಲೋಮೀಟ್ರು. ಸೊ ಹಿಮಾಚಲ್ ಕಡೆ ಹೋಗ್ತೀನಿ. ಅಲ್ಲಿ ಹೋದರೆ ನಾಳೆ ಹೋಗೋದಾಗುತ್ತೆ. ನಾಳಿದ್ದು ಅಲ್ಲೇ ಇರ್ತೀನಿ. ಆಚೆ ನಾಳಿದ್ದು ಮತ್ತೆ ಅಲ್ಲಿಂದ ಹೊರಟು ಮತ್ತೆ ವಾಪಸ್ ಪಠಾನ್ಕೋಟಿಗೆ ಬಂದು ಮತ್ತೆ ಜಮ್ಮುಗೆ ಹೋಗಬೇಕು. ಜಮ್ಮುಗೆ ಇಲ್ಲಿಂದ 100 ಕಿಲೋಮೀಟ್ರು. ಸೊ ಓಕೆ, ಪಾಪ ಅವ್ನು ತುಂಬ ಕೇಳ್ಕೊಂಡ ಬಂದು ಹೋಗಿ ಸರ್ ಅಂತ. ಸೊ ಹೋಗ್ತಾ ಇದ್ದೀನಿ. ಸೊ ನೋಡೋಣ. ಸೊ ನಾಳೆ ಮತ್ತೆ ಸಿಗೋಣ. ಬಾಯ್.